ನಾಲ್ಕನೇದಾಗಿ ನಡಿಲಿಕ್ಕೆ ವ್ಯವಸ್ಥೆ ಸರಿಯಾಗಿ ಇಲ್ಲ ಅಂತ ಹೇಳ್ತಾ ಇದ್ರು. ಅದನ್ನು ಸರಿಪಡಿಸಲಿಕ್ಕೆ ಕ್ರಮ ತಗೊಳ್ತೇವೆ. ಮತ್ತು ಕೆಲವು ಜಾಗದಲ್ಲಿ ಡಾಂಬರೀಕರಣ ಇಂದ ಈ ಕಾಕ್ಸ್ ಟೌನು, ಫ್ರೇಜರ್ ಟೌನ್ ಸೈಡ್ನಲ್ಲಿ ಅದು ಎಲ್ಲ ಸಮಸ್ಯೆಗಳಿದೆ. ಅದು ಹೇಗೆ ನಾವು ಬಗೆಹರಿಸ್ಬೋದು ಅಂತ ಹೇಳಿ ಕೆಲವು ಈಗಾಗಲೇ ಕೆಲಸ ಪ್ರಾರಂಭ ಆಗಲಿಕ್ಕೆ ಇದೆ. ಬಹುತೇಕ ಆ ಸಮಸ್ಯೆಗಳೆಲ್ಲ ನಾವು ಬಗೆಹರಿಸಬಹುದು. ಸುರಕ್ಷಿತ ಮತ್ತು ಸೌಮ್ಯವಾದ ಹೆರಿಗೆಯನ್ನ ಬಯಸುತ್ತೀರಾ? ನಿಮ್ಮ ಮತ್ತು ನಿಮ್ಮ ಮಗುವಿನ ಆರೈಕೆಗಾಗಿ ಎಲ್ಲ ಸೌಲಭ್ಯಗಳು, ಆರೋಗ್ಯಕರ ಹೆರಿಗೆಗಾಗಿ ನಮ್ಮ ಆಸ್ಪತ್ರೆಗೆ ಬನ್ನಿ. ಎಜೆ ಹಾಸ್ಪಿಟಲ್ ಮಂಗಳೂರು. ಮತ್ತೆ ವೆಟರ್ನರಿನಲ್ಲಿ ಏನು ಕ್ಯಾಟಲ್ ಫ್ರೀ ಆಗಿ ತಿರುಗ್ತಾ ಇದೆ ಅಂತ ಹೇಳಿದ ಕಾರಣ ಅದು ನಾವು ನಮ್ಮ ಗೋಶಾಲೆನಲ್ಲಿ ಕಳಿಸ್ಬೋದಾ ಇಲ್ವಾ ಅಂತ ಹೇಳಿ ಸಹ ಚೆಕ್ ಮಾಡ್ತೀವಿ. ಈ ತರ ಮತ್ತೆ ಲೈಟ್ಗಳು ಮತ್ತೆ ಸೀನಿಯರ್ ಸಿಟಿಸನ್ಸ್ಗೆ ಸಮಸ್ಯೆಗಳು ಏನೆಲ್ಲ ಇತ್ತು ಅದು ಹೇಳಿದ್ರು. ಪಾರ್ಕ್ನಲ್ಲಿ ಸಹ ವ್ಯವಸ್ಥೆ ಏನು ಬೋರ್ವೆಲ್ ಇಲ್ಲ, ಅದಕ್ಕೆ ವಾಟರಿಂಗ್ ಆಗ್ತಿಲ್ಲ, ಮತ್ತೆ ಲೀವ್ಸ್ ಫಾಲ್ ಆಗಿದ ಕಾರಣ ಸ್ವಲ್ಪ ಸಾರ್ವಜನಿಕ ತೊಂದರೆ ಆಗ್ತಾ ಇದೆ ಅಂತ ಹೇಳಿದರು. ಸೊ ಇದೆಲ್ಲ ವಿಶೇಷವಾಗಿ ಗಣನೆ ತೆಗೆದು we will keep trying to say that our people can resolve issues. Some of them immediately ನಾವು ಬಗೆಹರಿಸ್ಬೋದು, ಕೆಲವುದು ಒಂದು 2-3 ತಿಂಗಳು ಆಗ್ಬೋದು, ಕೆಲವರಲ್ಲಿ ಈಗ ವರದಿ ಪಡ್ಕೊಂಡು ನಾವು ಕ್ರಮ ತಗೊಳ್ತೇವೆ. ಮತ್ತೆ ಎಲ್ಲೆಲ್ಲಿ ವೆಲ್ಫೇರ್ ಸ್ಕೀಮ್ಸ್ ಮಾಡ್ಲಿಕ್ಕೆ ಅವಕಾಶ ಇದೆ ನಾವು ಖಂಡಿತ ಅದನ್ನ ಇಮಿಡಿಯೇಟ್ಲಿ ಇಂಪ್ಲಿಮೆಂಟ್ ಮತ್ತೆ ಚಾಲನೆ ಮಾಡಲಿಕ್ಕೆ ವ್ಯವಸ್ಥೆ. ಕೆಲವುದು ಇಟ್ ವಿಲ್ ಟೇಕ್ ಅರೌಂಡ್ 5-6 days. ಡೆಮಾಲಿಷನ್ ಕೇಸಸ್ ಮತ್ತೆ ಏನು ಬಿಲ್ಡಿಂಗ್ ವೈಲೇಷನ್ಸ್ ಏನು ಬರ್ತಿದೆ ಅದು ಒಂದು ಪಬ್ಲಿಕ್ಕಿಗೆ ನೋಟಿಸ್ ಕೊಟ್ಟು ಅದಕ್ಕೆ ಒಂದು 2 ತಿಂಗಳಿದ್ದು ಸೈಕಲ್ ಇರ್ತದೆ. ಸೊ ಅದನ್ನ ನಾವು ಸ್ವಲ್ಪ ಲೇಟಾಗಿ ಮಾಡ್ತೀವಿ. ಬಾಕಿ ಏನೆಲ್ಲ ನಾವು ದುಡ್ಡು ಇರ್ಬೋದು ಅಥವಾ ಡೆವಲಪ್ಮೆಂಟ್ ಕೆಲಸ ಇಮಿಡಿಯೇಟ್ಲಿ ನಾವು ಮಾಡ್ಲಿಕ್ಕೆ ಅವಕಾಶ ಇದೆ, ಇನ್ಕ್ಲೂಡಿಂಗ್ ಈ ಪ್ರಾಪರ್ಟಿ ID. ವಿದಿನ್ 1 week ವಿಲ್ ಬಿ ಏಬಲ್ ಟು ರಿಸಾಲ್ವ್. ಸೊ 30-40% ಸ್ವಲ್ಪ ಟೈಮ್ ಆಗ್ತದೆ, 60% ವಿಲ್ ಬಿ ಏಬಲ್ ಟು ರಿಸಾಲ್ವ್ ಇಮಿಡಿಯೇಟ್ಲಿ. ಐ ಆಮ್ ಪ್ಲಾನಿಂಗ್ ಟು ಡೂ ಇಟ್ ಎವ್ರಿ ಮಂತ್. ಸೊ ಇಫ್ ಇಶ್ಯೂ ಇಸ್ ನಾಟ್ ರಿಸಾಲ್ವ್ಡ್, ಒಂದು ತಿಂಗಳೊಳಗೆ ರಿಸಾಲ್ವ್ ಮಾಡದೇ ಇದ್ದರೆ ನೆಕ್ಸ್ಟ್ ವೀಕ್ ಅವರು ರಿಪೀಟ್ ಬಂದ್ಬಿಟ್ರೆ ಆವಾಗ ಸಂಬಂಧಪಟ್ಟವರು ಯಾರಿಗೆ ನಾವು ಫಾರ್ವರ್ಡ್ ಮಾಡಿ ಇಟ್ಟಿದ್ದೀವಿ ಅವರು ಬಂದ್ಬಿಟ್ಟು ರಿಪೋರ್ಟ್ ಮಾಡಬೇಕು, ನಾನು ಯಾಕೆ ಈ ಕೆಲಸ ಮಾಡಿ.